ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗುವಂಥ ಸಂದೇಶದ ಪೀಠಿಕೆ ರಾಜ್ಯಗಳ ಬಾಗಿಲುಗಳು ತೆರೆಯುವ ಅಸ್ತಿವಾರ. ದ ಫೌಂಡೇಶನ್ ದಟ್ ಓಪನ್ಸ್ ಕಿಂಗ್ಡಮ್ ಗೇಟ್ಸ್. ರಾಜ್ಯಗಳ ಬಾಗಿಲನ್ನು ತೆರೆಯುವ ಅಸ್ತಿವಾರ. ವಾಟ್ ಈಸ್ ಎ ಫೌಂಡೇಶನ್? ಅಸ್ತಿವಾರ ಅಂದರೆ ಏನು? ಎ ಫೌಂಡೇಶನ್ is the base that support the entire structure. ಒಂದು ಕಟ್ಟಡವನ್ನು ನಿಲ್ಲಿಸೋದು ಅದರ ದೃಢತೆ, ಅದರ ಬಲ, ಅದರ ಅಡಿಪಾಯವಾಗಿರುತ್ತದೆ. ಆತ್ಮಿಕವಾಗಿ ದೇವರೊಟ್ಟಿಗಿರುವಂಥ ಬಾಂಧವ್ಯದ ಅಸ್ತಿವಾರ, ಯೇಸುವಿನೊಟ್ಟಿಗಿಟ್ಟಿರುವಂಥ ನಂಬಿಕೆಯ ಅಸ್ತಿವಾರ, ದೇವರ ವಾಕ್ಯಕ್ಕೆ ವಿಧೇಯರಾಗುವ ಅಸ್ತಿವಾರ, ದೇವರೊಂದಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆಯ ಅಸ್ತಿವಾರ, ನಮ್ಮ ಆತ್ಮಿಕ ಸ್ವಭಾವಗಳ ಅಸ್ತಿವಾರ. ಒಂದು ಬಲವಾದಂಥ ಅಸ್ತಿವಾರ ದೇವರಲ್ಲಿ ನಾವು ಹಾಕದೆ ಹೋದರೆ ನಮ್ಮ ವರಗಳು, ನಮಗೆ ದೇವರು ಕೊಟ್ಟಿರುವಂಥ ಕೃಪೆಗಳು, ಸೇವೆಗಳು, ಇದು ಯಾವುದು ಪ್ರತಿಕೂಲ ಬರುವ ಕಾಲದಲ್ಲಿ ಹಿಡಿದು ನಿಲ್ಲಕ್ಕಾಗೋದಿಲ್ಲ. ಪ್ರತಿಕೂಲ ಬಂದಾಗ, ಹೋರಾಟ ಬಂದಾಗ ದೃಢವಾಗಿ ನಿಲ್ಲಬೇಕಾದ್ರೆ ನಮ್ಮ ಅಡಿಪಾಯ ಗಟ್ಟಿಯಾಗಿರಬೇಕು. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಾವು ಓದಿದಂಥ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಒಂದೇ ಒಂದು ಪ್ರವಚನೆ ಪುಸ್ತಕ ಇರೋದಾದರೆ ಅದು ಪ್ರಕಟಣೆ ಪುಸ್ತಕ. ಈ ಪ್ರಕಟಣೆ ಪುಸ್ತಕ ಅಪೊಸ್ತಲನಾದ ಯೋಹಾನನನ್ನ ಪತ್ಮೋಸ್ ದ್ವೀಪದಲ್ಲಿ ಹಾಕಿದ ಸಂದರ್ಭದಲ್ಲಿ ದೇವರು ಕೊಟ್ಟಂತ ಪ್ರಕಟಣೆ. ಇದು ಯೋಹಾನನ ಪ್ರಕಟಣೆ ಅಲ್ಲ, ಯೇಸು ಕ್ರಿಸ್ತನ ಪ್ರಕಟಣೆ ಆಗಿರುತ್ತೆ. ನಾನು ಅದರ ಹಿನ್ನೆಲೆ ಭಾಗಕ್ಕೆ ಹೋಗದೆ ನೇರವಾಗಿ ವಾಕ್ಯದ ನನ್ನ ಸಂದೇಶದ ಭಾಗದ ಕಡೆಗೆ ಬರಲಿಕ್ಕೆ ನಾನು ಬಯಸ್ತೀನಿ. ಅದಕ್ಕೆ ಮುಂಚೆ ಸ್ವಲ್ಪ ಗೌರವಯುತವಾಗಿ ಗಮನಿಸ್ರಿ. ಬರಲಿಕ್ಕಿರುವಂಥ ಹೊಸ ಆಕಾಶ, ಹೊಸ ಭೂಮಿಯ ಮತ್ತು ಹೊಸ ಯೆರೂಸಲೇಮಿನ ಕುರಿತು, ನಿತ್ಯ ರಾಜ್ಯದ ಕುರಿತು, ಭವಿಷ್ಯದ ಕುರಿತು ಇರುವ ಪ್ರವದನೆಯ ಶಬ್ದ ಇದಾಗಿದೆ ಎಂಬುದು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ. ನಿಮಗೂ ಅದು ಅರಿವು ಇರಲಿ ಎಂದು ನಾನು ಭಾವಿಸ್ತೇನೆ. ದೇವರ ವಾಕ್ಯಕ್ಕಿರುವ ಸತ್ಯ ಏನಂದ್ರೆ, ಸಮಯವನ್ನ, ನಿತ್ಯ ರಾಜ್ಯವನ್ನ ಒಟ್ಟಿಗೆ ಕನೆಕ್ಟ್ ಮಾಡುವುದು, ಬೆಸೆಯುವಂಥದ್ದೇ. ನಾನು ಮತ್ತೊಮ್ಮೆ ಹೇಳ್ತೇನೆ, ಸಮಯವನ್ನ, ನಿತ್ಯ ರಾಜ್ಯವನ್ನ ಒಟ್ಟಿಗೆ ಕನೆಕ್ಟ್ ಮಾಡೋದು ಅಥವಾ ಬೆಸೆಯುವಂಥದ್ದೇ ದೇವರ ವಾಕ್ಯದ ಸತ್ಯ. ಇವತ್ತಿರುವುಗಳನ್ನು ಮತ್ತು ಮುಂದೆ ಬರಲಿಕ್ಕಿರುವವುಗಳನ್ನು ಒಟ್ಟಿಗೆ ಕನೆಕ್ಟ್ ಮಾಡುವುದೇ ದೇವರ ವಾಕ್ಯದ ಸತ್ಯ. ಅಂದರೆ ದೃಶ್ಯವಾದ ಮಂಡಳ, ಅದೃಶ್ಯವಾದ ಮಂಡಳ ಎರಡನ್ನ ಒಟ್ಟಿಗೆ ಬೆಸೆಯುವಂಥದ್ದೇ ಈ ಸತ್ಯವೇದ ವಾಕ್ಯದ ಕಟು ಸತ್ಯ. ಅಂದರೆ ಬರಲಿಕ್ಕಿರುವ ಅನೇಕ ಸಂಭವಗಳು, ಬರಲಿಕ್ಕಿರುವ ಅನೇಕ ಸಂಭವಗಳ ಸತ್ಯವು ಇವತ್ತು ಕನೆಕ್ಟ್ ಆಗಿರುವ ಸತ್ಯಗಳ ಒಳಗಡೆ ಅಡಕವಾಗಿದೆ ಎಂಬುದು ನಾವೆಂದಿಗೂ ಮರೆಯಬಾರದು. ಬರಲಿಕ್ಕಿರುವ
ಕೆಲವೊಂದು ಸಂಭವಗಳು, ಇವತ್ತು ನಮ್ಮ ಜೀವನದಲ್ಲಿ ನಾವು ಕಾಣ್ತಾ ಇರುವಂಥ ಭಾಗಗಳು, ಇದೆಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ, ಬೆಸೆಯಲ್ಪಟ್ಟಿದೆ ಎಂಬ ಸತ್ಯವನ್ನು ನಾವು ಮರೆಯಬಾರದು. ನಾವು ಸೊಲೊಮೋನ ಆಲಯವನ್ನು ಕಂಡ್ರೆ ಅದರಲ್ಲಿರುವ ಅನೇಕ ಕಾರ್ಯಗಳು ಪರಲೋಕದಲ್ಲಿ ಇರುವ ಪ್ರಕಾರವಾಗಿ ಅದರ ಛಾಯೆ ಇರುತ್ತೆ. ಅಂದರೆ ಸೊಲೊಮೋನ ಆಲಯ ಕಟ್ಟಿದ್ದು ಪರಲೋಕದಲ್ಲಿರುವ ಆ ದೇವರು ಕೊಟ್ಟ ದರ್ಶನದ ಪ್ರಕಾರವಾಗಿತ್ತು. ಅದರ ಅರ್ಥ, ಈ ಭೂಮಿಯಲ್ಲಿ ದೇವರು ಕೆಲವೊಂದು ಕಾರ್ಯಗಳನ್ನು ಮಾಡುವುದು ನಮ್ಮಿಷ್ಟದ ಪ್ರಕಾರ ಅಲ್ಲ, ಪರಲೋಕದ ಮಾದರಿಯಲ್ಲಿ ಮಾಡುವಂತರಾಗಿದ್ದಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಶ್ರದ್ಧೆ ಕೊಡ್ರಿ. ಈ ಭೂಮಿಯಲ್ಲಿ ದೇವರು ಇಂಥದ್ದು ಹಿಂಗಿರಬೇಕು ಅಂತ ಮಾಡೋ ಕಾರ್ಯಗಳು ಅದು ಇಲ್ಲಿನ ಡಿಸೈನ್ಗೆ ತಕ್ಕಾಗಲ್ಲ, ಪರಲೋಕದ ಮಾದರಿ ಪ್ರಕಾರವಾಗಿರುತ್ತದೆ. ಅದರಿಂದಲೇ ಯೇಸು ಸ್ವಾಮಿ ನಮಗೆ ಪ್ರಾರ್ಥನೆ ಕಳಿಸ್ಕೊಡುವಾಗ ಈ ರೀತಿಯಾಗಿ ಪ್ರಾರ್ಥಿಸಬೇಕು ಅಂತ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಹೀಗೆ ಹೇಳಿದನು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಎಷ್ಟು ನೋಡಿದ್ರ? ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ಆಮೇನ್. ಹಾಗಾದ್ರೆ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಿಸ್ಇಂಟರ್ಪ್ರಿಟೇಷನ್ ಆಗಬಾರದು, ತಪ್ಪಾದ ಚಿಂತೆಗೆ ಹೋಗಬಾರ್ದು. ಐ ಆಮ್ ನಾಟ್ ಪ್ರೀಚಿಂಗ್ ಅಬೌಟ್ ರೆವಲೇಷನ್, ಬುಕ್ ಆಫ್ ರೆವಲೇಷನ್ ಹೊಸ ಯೆರೂಸಲೇಮಿನ ಕುರಿತೋ ಅಥವಾ ಅದರ ಕುರಿತು, ಅದರ ಉದ್ದ ಆಗಲ ಇದರ ಕುರಿತು ಮಾತಾಡೋಕ್ಕಲ್ಲ. ಬಟ್ ಅಲ್ಲಿ ಬರೆದಿರೋದು ಇದೇ ಸಂಭವ, ಹೊಸ ಯೆರೂಸಲೇಮಿನ ಕುರಿತು ಹೇಳಿರೋಂಥದ್ದೇ. ಆದರೆ ಭೂಮಿ ಮತ್ತು ಹೊಸ ಭೂಮಿ, ಹೊಸ ಆಕಾಶ, ಈ ಘಟನೆಗಳು ಯೇಸು ಸ್ವಾಮಿಯ ಬರೋಣದ ನಂತರ ಸಂಭವಿಸಲಿಕ್ಕಿರುವಂಥ ಘಟನೆಗಳು ಎಂಬುದು ನನಗೆ ವ್ಯಕ್ತವಾಗಿ ತಿಳಿದಿದೆ. ಅದಕ್ಕೂ ಈಗಿನ ಇದಕ್ಕೆ ಕನೆಕ್ಟ್ ಮಾಡಿ ನಾನು ಮಾತನಾಡ್ತಾ ಇದ್ದೀನಿ. ಸ್ವಲ್ಪ ಗಮನ ಕೊಡ್ರಿ. ನಡೆಯಲಿಕ್ಕಿರುವ ಕೆಲವೊಂದು ಕಾರ್ಯಗಳಿಗೆ ಇಂದಿನ ಕೆಲವೊಂದು ಮಾದರಿ ಅಥವಾ ಸಾದೃಶ್ಯ ಉಂಟು ಎಂಬ ಅಡಿಪಾಯ ಹಾಕಿ ನಾನು ಸಂದೇಶದ ಕಡೆಗೆ ಹೋಗ್ಲಿಕ್ಕೆ ಬಯಸ್ತೀನಿ. ನಡೆಯಲಿಕ್ಕೆ ಹೋಗುವಂಥ ಕಾರ್ಯಗಳು, ಭವಿಷ್ಯದಲ್ಲಿ ಸಂಭವಿಸಲಿಕ್ಕಿರುವ ಕಾರ್ಯಗಳು ಮತ್ತು ಈಗಿನ ಕಾಲದಲ್ಲಿ ನಡೀತಿರುವ ಕೆಲವೊಂದು ಮಾದರಿಗಳು, ಅದು ಪರಲೋಕದ ಮಾದರಿಗೆ ಸಾದೃಶ್ಯವಾಗಿರುತ್ತದೆ. ನಾವು ಓದಂಥ ವಾಕ್ಯದಲ್ಲಿ ಯೇಸುವಿನ ಹೆಂಡತಿ ಆಗತಕ್ಕ ಮೊದಲಗಿತ್ತಿಯನ್ನ ತೋರಿಸ್ತೀನಿ ಅಂತ ದೇವರ ವಾಕ್ಯದ ಪ್ರಕಾರ ಒಂದು ಕಟ್ಟಡಕ್ಕೆ ಸಾದೃಶ್ಯವಾಗಿ ಹೇಳ್ತಾ ಇರೋದು. ಒಂದು ಕಟ್ಟಡಕ್ಕೆ ಸಾದೃಶ್ಯವಾಗಿ ಹೇಳ್ತಾ ಇರೋದು ಸಭೆ ಎಂಬ ಮೊದಲಗಿತ್ತಿ, ಮೊದಲಿಂಗನಾದ ಕ್ರಿಸ್ತನು. ಸಭೆಯ ಕಟ್ಟಡ, ನಾನು ಅನೇಕ ಆವರ್ತಿ ಇಲ್ಲಿ ಹೇಳಿದ್ದೇನೆ, ಸಭೆ ಅಂದರೆ ಕಟ್ಟಡ ಅಲ್ಲ, ಅದು ಒಂದು ಕರೆದು ಬೇರ್ಪಡಿಸಲ್ಪಟ್ಟ ಗುಂಪಿನ ಜನ, ಎಕ್ಲೀಶಿಯಾ ಅಂತ ಹೇಳ್ತಾರೆ ಗ್ರೀಕ್ ಭಾಷೆಯಲ್ಲಿ. ಪ್ರತ್ಯೇಕ ಉದ್ದೇಶಕ್ಕಾಗಿ ಕರೆದು ಬೇರ್ಪಡಿಸಲ್ಪಟ್ಟ ಜನಾಂಗ ಎಕ್ಲೀಶಿಯಾ. ಆದರೆ ಇಲ್ಲಿ ಒಂದು ಕಟ್ಟಡಕ್ಕೆ ಹೋಲಿಕೆ ಮಾಡಿ
ಆತ್ಮಿಕವಾಗಿ ದೈವ ಪ್ರಕಟಣೆಯಲ್ಲಿ ಪ್ರಕಟಿಸ್ತಾ ಇರುವುದು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಈ ಕಟ್ಟಡ, ಇದರ ಅಗಲ, ಉದ್ದ, ಎತ್ತರ, ಇದರ ಅಡಿಪಾಯ, ಇದರ ಗೋಡೆ, ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿಲ್ಲ, ಅಲ್ಲಿ ನೀತಿ ಸೂರ್ಯನೇ ಪ್ರಕಾಶವಾಗಿ ಹೊಳಿತಾ ಇರ್ತಾನೆ. ಇದೆಲ್ಲ ಮರ್ಮಗಳು ಪ್ರಕಟಣೆ ಪುಸ್ತಕದಲ್ಲಿ, ಅದು ಯೇಸುವಿನ ಬರೋಣದಲ್ಲಿ ಮುಂದೆ ನಡೆಯಲಿಕ್ಕಿರುವ ಸಂಭವಗಳು. ನಾನು ಆ ಭಾಗವನ್ನು ಮುಟ್ಟೋದಿಲ್ಲ. ಈ ವಾಕ್ಯದಲ್ಲಿ ಪ್ರಧಾನವಾಗಿ ನಾವು 2 ಪದಗಳನ್ನು ಎತ್ಕೊಂಡ್ರೆ ನಮ್ಮ ಸಂದೇಶದ ಆ ಪೀಠಿಕೆಯ 2 ಕಾರ್ಯಗಳು. ಒಂದು ಅಸ್ಥಿವಾರ, ಅಡಿಪಾಯ, ಫೌಂಡೇಶನ್. 2 ಬಾಗಿಲುಗಳು, ಗೇಟ್ಸ್. ಇದು 2 ನಾವು ಕಾಣ್ತೇವೆ. ಓದಿದಂಥ ವಾಕ್ಯದಲ್ಲಿ 12 ಅಸ್ಥಿವಾರಗಳಿದ್ದವು. 12 ಅಸ್ಥಿವಾರಗಳು. ಆ 12 ಅಸ್ಥಿವಾರಗಳಲ್ಲಿ 12 ಅಪೊಸ್ತಲರ ಹೆಸರುಗಳಿದ್ದವು. 12 ಅಪೊಸ್ತಲರ ಹೆಸರುಗಳಿದ್ದವು. ಈ 12 ಅಸ್ಥಿವಾರಗಳು 12 ರತ್ನ ಕಲ್ಲುಗಳಿಂದ ಅಡಿಪಾಯ ಹಾಕಿರೋದು. ಅಸ್ಥಿವಾರ ಭೂಮಿಯ ಕೆಳಗಡೆ ಹಾಕುವಂಥದ್ದು. 12 ರತ್ನ ಕಲ್ಲುಗಳಿಂದ. ಇನ್ನ 12 ಹೆಬ್ಬಾಗಿಲುಗಳು. 12 ಹೆಬ್ಬಾಗಿಲುಗಳು. ಅದರಲ್ಲಿ 12 ದೂತರಿದ್ದರು. ಮತ್ತು ಹಳೆ ಒಡಂಬಡಿಕೆಯ 12 ಕುಲಗಳ ಹೆಸರುಗಳಿತ್ತು. ಈ 12 ಬಾಗಿಲುಗಳಿಗೂ 12 ಮುತ್ತುಗಳಿದ್ದವು. ರತ್ನ ಕಲ್ಲುಗಳು, ಮುತ್ತುಗಳು ಅಸ್ಥಿವಾರಕ್ಕೂ ಬಾಗಿಲಿಗೂ ಹಾಕುತ್ತಾ ಇರೋದನ್ನ ನಾವು ಕಾಣ್ತೇವೆ. ನಾವು ಸತ್ಯವೇದ ಗ್ರಂಥವನ್ನ ಸ್ವಲ್ಪ ಆಳವಾಗಿ ಚಿಂತೆ ಮಾಡಿದಾಗ ಅಸ್ಥಿವಾರಕ್ಕೂ ಬಾಗಿಲಿಗೂ ಬಹಳ ನಿಕಟವಾದ ಸಂಬಂಧ ಇರುವುದನ್ನು ನಾವು ಗ್ರಹಿಸಬಹುದು. ನಾನು ಮತ್ತೊಮ್ಮೆ ಹೇಳ್ತೀನಿ, ಅಸ್ಥಿವಾರಕ್ಕೂ ಬಾಗಿಲಿಗೂ ಬಹಳ ನಿಕಟವಾದ ಸಂಬಂಧಗಳನ್ನು ನಾವು ಕಾಣಬಹುದು. ದೇವರು ಹಾಕುವ ಪ್ರತಿಯೊಂದು ಅಸ್ಥಿವಾರವು ಸಾಧಾರಣವಾದದಲ್ಲ. ಅದು ಶ್ರೇಷ್ಠವಾದ ಕಲ್ಲುಗಳಿಂದ ಹಾಕಿದ ಅಸ್ಥಿವಾರಗಳಾಗಿರುತ್ತೆ. ಅರ್ಥ ಮಾಡಿಕೊಂಡವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದಕ್ಕೆ ನಾನು ಆರಂಭದಲ್ಲೇ ನಾನು ಹೇಳಿದೆ, ನಾವು ಹಾಕುವಂಥ ಅಸ್ಥಿವಾರ, ನಮ್ಮ ಫೌಂಡೇಶನ್, ಅದು ದೇವರೊಟ್ಟಿಗಿರುವ ಬಾಂಧವ್ಯ ಆಗಬಹುದು, ಒಡಂಬಡಿಕೆ ಆಗಬಹುದು, ಕ್ರಿಸ್ತನಲ್ಲಿರುವ ನಂಬಿಕೆ ಆಗಬಹುದು, ವಚನದ ಪ್ರಮಾಣದಲ್ಲಿ ಜೀವಿಸುವ ಜೀವಿತವಾಗಬಹುದು. ಇದೆಲ್ಲ ಅಸ್ಥಿವಾರ. ದೇವರು ಹಾಕುವ ಅಸ್ಥಿವಾರ ಸಾಧಾರಣವಾದ ಅಸ್ಥಿವಾರ ಅಲ್ಲ. ನಾವಾದರೆ ಆ ಸ್ತೋತ್ರ ಮಣ್ಣೊಳಗಡೆ ಹೋಗೋದಕ್ಕೆ ಏನಕ್ಕೆ ಇಷ್ಟೊಂದು ಖರ್ಚು ಮಾಡೋದು, ಕಡಿಮೆ ಬೆಲೆಗೆ ಹಾಕ್ಬಿಡೋಣ ಅಂತ ಹೇಳ್ತಾ ಇದ್ರು. ಆದರೆ ಇಲ್ಲಿ ಆಗ್ತಾ ಇರುವ ಅಸ್ಥಿವಾರ, ಇದರ ಕಲ್ಲುಗಳು ಸಾಧಾರಣ ಕಲ್ಲುಗಳಲ್ಲ, ರತ್ನ ಕಲ್ಲುಗಳಾಗಿತ್ತು. ಇವತ್ತು ಕೆಲವರಿಗಾಗಿ ನಾನು ಹೇಳ್ತೇನೆ, ನೀವು ಹಾಕುವ ಅಸ್ಥಿವಾರಗಳು ಸಾಧಾರಣವಾದ ಅಸ್ಥಿವಾರವಾಗಿರಬಾರದು. ನಿಮ್ಮ ಆತ್ಮಿಕ ಜೀವನದ ಅಸ್ಥಿವಾರಗಳು ಅದು ಬೆಲೆ ಬಾಳುವ ಶ್ರೇಷ್ಠವಾದ ಕಲ್ಲುಗಳಿಂದ ಹಾಕಲ್ಪಟ್ಟ ಅಸ್ಥಿವಾರವಾಗಿರಲಿ. ದೇವರಿಂದ ಹಾಕಲ್ಪಡುವಂಥ ಅಸ್ಥಿವಾರಗಳು ಅದು ನಿತ್ಯ ರಾಜ್ಯವನ್ನ ಮಾತ್ರವಲ್ಲ, ಈಗಿನ ನಮ್ಮ ಜೀವಿತದಲ್ಲಿ ನಾವು ಹಾಕುವಂಥ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಫೌಂಡೇಶನ್ ಆಗಿರುತ್ತೆ. ಈ ದೊಡ್ಡ ದೊಡ್ಡ ಕಟ್ಟಡ, ಗಗನವನ್ನು ಚುಂಬಿಸುವ ಎತ್ತರಕ್ಕಿರುವ ವಿಶಾಲವಾದ, ಬಹಳ ಕಣ್ಣು ಕುಕ್ಕುವ ರೀತಿಯಲ್ಲಿ ಕಟ್ಟಡಗಳು ಎತ್ತಲ್ಪಡುತ್ತೆ. God is more concerned about your foundation than your elevation. ನಾವೆಲ್ಲ ನೋಡೋದು ಹೊರಗಡೆ ಎತ್ತರ ನೋಡ್ತೇವೆ,
ಆದರೆ ದೇವರು ನಮ್ಮ ಕುರಿತು ಇಷ್ಟಪಡೋದು ನಾವು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀವಿ ಅನ್ನೋದಲ್ಲ, ಎಷ್ಟು ಆಳಕ್ಕೆ ದೈವ ವಚನದ ಪ್ರಮಾಣದಲ್ಲಿ ಅಡಿಪಾಯ ಹಾಕಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ನೀವು ಸ್ತೋತ್ರ ಹೇಳದೆ ಇದ್ದಾಗ ನನಗೆ ಅರ್ಥ ಆಯಿತು, ನಿಮ್ಗೆ ಅರ್ಥ ಆಗಲಿಲ್ಲ ಅಂತ. God is more concerned about your foundation than your elevation. ದೇವರಿಗೆ ನೀನು ಎಷ್ಟು ಎತ್ತರ ಬೆಳೆದಿದೆಯಾ ಅನ್ನೋದಲ್ಲ ಇಂಪಾರ್ಟೆಂಟ್. ಪ್ರತಿಕೂಲ ಬಂದಾಗ, ಹೋರಾಟ ಬಂದಾಗ, ಇಕ್ಕಟ್ಟುಗಳು, ಕಷ್ಟಗಳು, ಪ್ರಯಾಸಗಳು ಬಂದಾಗ ಅಲುಗಾಡದೆ ಸ್ಟ್ರಾಂಗ್ ಆಗಿ ನಿಲ್ಲುವ, ದೃಢವಾಗಿ ನಿಲ್ಲುವ ವಿಶ್ವಾಸಿಗಳು, ಅಡಿಪಾಯ ಗಟ್ಟಿಯಾಗಿರುವ ವಿಶ್ವಾಸಿಗಳನ್ನ ಕುರಿತು ದೇವರಿ ಮಾತನ್ನ ಹೇಳ್ತಾ ಇರೋದು. ಈ ಕಟ್ಟಡಗಳು, ಎ ಬಿಲ್ಡಿಂಗ್ ಕ್ಯಾನ್ ರೈಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ದಟ್ ಇಟ್ಸ್ ಫೌಂಡೇಶನ್ ಗೋಸ್ ಡೀಪ್ ಅಂತ. ಅಡಿಪಾಯ ಎಷ್ಟು ಆಳಕ್ಕೆ ಇಳಿತಾ ಇರುತ್ತೋ ಅದರ ಕಟ್ಟಡದ ಎತ್ತರ ಎಷ್ಟು ಬೇಕಾದ್ರೆ ಕಟ್ಕೊಂಡು ಹೋಗ್ತಾ ಇರ್ಬೋದು. ಸ್ತೋತ್ರ ಹೇಳಲಿಲ್ಲ. ನಾನು ಕೆಲಸ ಮಾಡ್ತಿದ್ದಾಗ ಲೀಲಾ ಪ್ಯಾಲೇಸ್ 7 ಸ್ಟಾರ್ ಹೋಟೆಲ್, ಅದರ ನೆಲಮಳಿಗೆಯನ್ನು ನೋಡೋಕ್ಕೆ ಹೋಗಿದ್ದೆ ನಾನು. ನಮ್ಮನ್ನಲ್ಲೊಂದು ವಿಶೇಷ ಕಾರ್ಯಕ್ಕಾಗಿ ಕರೆದಿದ್ರು, ಅಲ್ಲಿಗೆ ಹೋಗಿದ್ವಿ. ನಾನು ಆಫೀಸಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಇಟ್ ವಾಸ್ ಲೈಕ್ 7 ಫ್ಲೋರ್ ಡೌನ್, 7 ಅಂತಸ್ತುಗಳು ಕೆಳಗಡೆ. ಅಲ್ಲಿಂದ ಒಂದೊಂದು ಫ್ಲೋರ್ ಎತ್ಕೊಂಡ್ಬಂದಿರೋದು. ಆಮೇನ್. ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ನಾನು ಹೇಳಿದೆ, ಅಸ್ಥಿವಾರಕ್ಕೂ ಬಾಗಿಲಿಗೂ ನಿಕಟವಾದಂಥ ಸಂಬಂಧ ಇದೆ ಅಂತ. ಅದನ್ನು ನಾನು ವಾಕ್ಯದಲ್ಲಿ ಹೇಳಿದ ನಂತರ ವೇಗವಾಗಿ ಮುಂದಕ್ಕೆ ಹೋಗಕ್ಕೆ ಬಯಸ್ತೇನೆ. ಯೋಶುವನ ಪುಸ್ತಕದ ಕಡೆಗೆ ಬನ್ನಿರಿ. ಇದೊಂದು ಶಾಪದ ವಾಕ್ಯವಾಗಿದ್ದರೂ ನಾನು ನಿಮಗೆ ಅಸ್ಥಿವಾರ ಮತ್ತು ಬಾಗಿಲಿನ ಈ ಎರಡಕ್ಕಿರುವ ನಿಕಟವಾದ ಸಂಬಂಧದ ಕುರಿತು ಹೇಳಲಿಕ್ಕೋಸ್ಕರ ಈ ವಾಕ್ಯ ತರ್ತಾ ಇದ್ದೀನಿ ನಾನು. ಅದು ನಮಗೆಲ್ರಿಗೂ ಗೊತ್ತಿದೆ. ಯೆರಿಕೋವಿನ ಕುರಿತು ಹೇಳುವಂಥ 6ನೇ ಅಧ್ಯಾಯ 26ನೇ ವಾಕ್ಯ 6:26ರಲ್ಲಿ ನಾವು ಕಾಣ್ತೇವೆ. ಅದೇ ಸಮಯದಲ್ಲಿ ಯೋಶುವನು ಇಸ್ರಾಯೇಲಿಂದ ಪ್ರಮಾಣ ಮಾಡಿಸಿ, ನೋಡ್ರಿ, ಇದು ಯೋಶುವನು ಇಸ್ರಾಯೇಲ್ ಜನರ ಕಡೆಯಿಂದ ಪ್ರಮಾಣ ಮಾಡಿಸ್ತಾ ಇರುವಂಥ ವಾಕ್ಯ. ಈ ಯೆರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಚ್ಚುವ ಮನುಷ್ಯನು ಯೆಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಲಿ. ಅಂದರೆ ದೇವ ಜನರಿಗೆ ಆಶೀರ್ವಾದವಾಗಿರಬೇಕಾದಂಥ, ಅದಕ್ಕೆ ಆಶೀರ್ವಾದಕ್ಕೆ ತಡೆಯಾಗಿ ನಿಂತಂಥ ಯೆರಿಕೋ ಗೋಡೆಯನ್ನು ದೇವರು ಬೆಳೆಸ್ತಾನೆ. ಅನಂತರ ಯೋಶುವನು ಇಸ್ರಾಯೇಲ್ ಜನರ ಬಳಿಯಲ್ಲಿ ಶಪಥ ಮಾಡಿಸ್ತಾನೆ, ಅವನು ಪ್ರಮಾಣ ಮಾಡಿಸ್ತಾನೆ. ಏನಂತ? ಇದು ಈ ಗೋಡೆಯನ್ನು ಮತ್ತೆ ಅದನ್ನು ಸ್ವಾಧೀನ ಮಾಡ್ಕೊತಾರೆ. ಯೆರಿಕೋನ ಸ್ವಾಧೀನ ಮಾಡ್ಕೊಂಡ ನಂತರ ಈ ಗೋಡೆಯನ್ನು ಯಾರು ಕಟ್ಟೋದಕ್ಕೆ ಕೈ ಹಾಕಬಾರ್ದು. ಅವ್ರು ಕೈ ಹಾಕೋರು ಶಾಪಗ್ರಸ್ತರು ಅಂತ. ನನ್ನ ವಿಷಯ ಅಲ್ಲಲ್ಲ, ಅಂಥವನು ಅದಕ್ಕೆ ಅಸ್ಥಿವಾರ ಹಾಕುವಾಗ, ತನ್ನ ಹಿರಿ ಮಗನನ್ನ ಬಾಗಿಲನ್ನು ಇಡುವಾಗ, ನೋಡ್ರಿ, ಅಸ್ಥಿವಾರ ಬಾಗಿಲು 2 ಒಟ್ಟಿಗೆ ಬರ್ತಾ ಇದೆ. ಅಸ್ಥಿವಾರವನ್ನು ಹಾಕುವಾಗ ತನ್ನ ಹಿರಿ ಮಗನನ್ನ ಬಾಗಿಲನ್ನು ಇಡುವಾಗ ತನ್ನ ಕಿರಿ ಮಗನನ್ನು ಕಳೆದುಕೊಳ್ಳಲಿ ಎಂದು ಹೇಳಿದನು. ದಟ್ ಮೀನ್ಸ್ ಇಟ್ ಈಸ್ ಜಸ್ಟ್ ಲೈಕ್ ಒಂದು ಶಾಪದ ಮಾತಾಗಿದೆ. ಶಾಪದ ಪ್ರಮಾಣ ಮಾಡಿಸ್ತಾ ಇದ್ದಾನೆ. ಅಂದರೆ ಜನರಲ್ಲಿ ಇದು ಶಾಶ್ವತವಾಗಿ ಇರಲಿ ಅಂತ. ನಾನಿಲ್ಲಿ ಹೇಳ್ತಾ ಇರೋದು ಅಸ್ಥಿವಾರ ಮತ್ತು ಬಾಗಿಲು 2ರ ನಿಕಟವಾದ ಸಂಬಂಧದ ಕುರಿತು. ಅಸ್ಥಿವಾರ ಬಂದರೆ ಬಾಗಿಲು ಜೊತೆಗೆ ಬರುತ್ತೆ. ಆಮೇಲೆ ಈ ಪ್ರಮಾಣ, ಇದು ಈ ಪ್ರವಾದನೆ ಅಥವಾ ಈ ಪ್ರಮಾಣ ಮಾಡಿಸಿದ್ದು 700 ವರ್ಷಗಳ ನಂತರ
700 ವರ್ಷಗಳ ನಂತರ ಒಂದು ಅರಸರುಗಳ ಪುಸ್ತಕ 1634 ಅದು ನೆರವೇರಿತು, ಅದು ಸಂಭವಿಸಿತು. ನೀವು ಒಂದು ಅರಸರುಗಳ ಪುಸ್ತಕ 1634 ಓದಿದಾಗ ಅಲ್ಲಿ ನೀವು ಅದನ್ನು ಕಾಣಬಹುದು. ನಾನು ಆ ಭಾಗ ಅಲ್ಲಿಗೆ ಬಿಟ್ಟು 2ನೇ ಭಾಗದ ಕಡೆಗೆ ಬರ್ತೀನಿ. ಪ್ರತಿಯೊಂದು ಕಾರ್ಯಗಳು ಸ್ಥಾಪಿಸಲ್ಪಡಬೇಕಾದ್ರೆ, ನಿಮಗೆ ಆಶೀರ್ವಾದ ಬೇಕಾದರೆ ಅದಕ್ಕೆ ಉತ್ತಮವಾದ ಅಡಿಪಾಯ ಹಾಕಿರಬೇಕು. ನೀವು ನನ್ನ ಜೊತೆ ಇದ್ದೀರಾ? ನಾನೀಗ ನಿಮಗೆ ಸಂದೇಶದ ಅಡಿಪಾಯ ಆಗ್ತಾ ಇದ್ದೀನಿ. ಇದು ಅರ್ಥ ಮಾಡ್ಕೊಳ್ಳಿಲ್ಲದ್ರೆ ನಿಮ್ಮ ತಲೆ ಒಳಗಡೆ ಹೋಗಲ್ಲ, ತಲೆ ಮೇಲ್ಗಡೆ ಹೋಗುತ್ತೆ. 87ನೇ ಕೀರ್ತನೆ ಕಡೆಗೆ ಬನ್ನಿರಿ. ಯೆಹೋವನು ಸ್ಥಾಪಿಸಿದ್ದು ಪರಿಶುದ್ಧ ಪರ್ವತಗಳಲ್ಲಿದೆ. ನೋಡ್ರಿ, ಆ ಸ್ಥಾಪಿಸಿದ್ದು ಎನ್ನೋದು ಇಂಗ್ಲಿಷ್ ಭಾಷೆಯಲ್ಲಿ ನೀವು ಓದಿದ್ರೆ ಫೌಂಡೇಶನ್ ಅಂತ ಕಾಣ್ತೀವಿ. ಫೌಂಡೇಶನ್ ಅಂತ ಕಾಣ್ತೀವಿ. ಯೆಹೋವನ ಅಸ್ತಿವಾರ, ಅದು ಓದುವಾಗ ಈಗ ಓದಬೇಕು. ಯೆಹೋವನ ಅಸ್ತಿವಾರ ಪರಿಶುದ್ಧ ಪರ್ವತಗಳಲ್ಲಿದೆ ಅಂತ. ಎಲ್ಲಿದೆ? ಪರಿಶುದ್ಧ ಪರ್ವತಗಳಲ್ಲಿದೆ. ಅಲ್ಲಿಂದ ಆತನು ಯಾಕೋಬ ವಂಶದವರ ಎಲ್ಲ ನಿವಾಸಿಗಳಿಗಿಂತ ಚಿಯೋನಿನ ದ್ವಾರಗಳನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ. ಅಂದರೆ ಚಿಯೋನ್ನ ದ್ವಾರಗಳು ಅಂದರೆ ದ ಗೇಟ್ಸ್ ಆಫ್ ಝೈನ್, ಚಿಯೋನಿನ ಬಾಗಿಲುಗಳನ್ನು ದೇವರು ಹೆಚ್ಚಾಗಿ ಪ್ರೀತಿಸ್ತಾನೆ. ದೇವರ ಅಸ್ತಿವಾರ ಪಟ್ಟಣದಲ್ಲಿದ್ದರೆ ಅದರ ಬಾಗಿಲನ್ನು ದೇವರ ಆಶೀರ್ವದಿಸ್ತಾನೆ. ಈಗ ಕೆಲವರಿಗೆ ದಿಮಾಗ್ದ ಬತ್ತಿ ಜಲ್ಗಯ ಅಂದಾಗೆ ಕೆಲವರಿಂದ ಒಳಿತಾ ಇದೆ, ನಾನು ಏನಕ್ಕೆ ಈ ಸಂದೇಶ ತಗೊಂಡೆ ಅಂತ. ಕೆಲವೊಂದು ಆಶೀರ್ವಾದಗಳು ತಡೆ ಹಿಡಿಯೋದು. ಅಸ್ತಿವಾರ ಹಾಕಿದ್ರೇನೆ ಬಾಗಿಲು ತಲೆ ಎತ್ತೋದು. ಅಸ್ತಿವಾರ ಹಾಕೋದಕ್ಕೆ ಬಿಡದಂತೆ ಹೋರಾಟ ಮಾಡುವ ಕೆಲ ದುಷ್ಟ ಶಕ್ತಿಗಳು, ನಾನು ಪ್ರವಚನ ಆತ್ಮದಲ್ಲಿ ಹೇಳ್ತಾ ಇದ್ದೇನೆ, ಶಾರೀರಿಕವಾಗಿ ಮಾನಸಿಕವಾಗಿ ನಮ್ಮನ್ನ ಕುಂದಿಸೋದಕ್ಕೆ ನೋಡುವ ಕೆಲವೊಂದು ಶಕ್ತಿಗಳ ಬಲಗಳು ಇವತ್ತಿನ ಆರಾಧನೆಯಲ್ಲಿ ಅದು ಮುರಿಯಲೇಬೇಕು. ಮಾರ್ಮಿಕವಾಗಿ ನಾನು ಹೇಳ್ಬಿಡ್ತಾ ಇದ್ದೀನಿ, ಅದು ಬಹಿರಂಗವಾಗಿ ಲೈವ್ನಲ್ಲಿ ನಂಗೆ ಹೇಳಕ್ಕಾಗಲ್ಲ. ಅದಕ್ಕೆ ಅಸ್ತಿವಾರ ಹಾಕಲ್ಪಟ್ರೆ ಪಟ್ಟಣದ ಬಾಗಿಲನ್ನು ದೇವರು ಆಶೀರ್ವದಿಸ್ತಾನೆ. ಈ ದಿವಸಗಳಲ್ಲಿ ನೀವು ಪ್ರಾರ್ಥಿಸಬೇಕು, ದೇವ ಆದಷ್ಟು ಬೇಗನೆ ಅಸ್ತಿವಾರಗಳನ್ನು ಹಾಕುವುದಕ್ಕೆ ಆ ಬಾಗಿಲಿನ ಆಶೀರ್ವಾದಗಳು, ಈ ಸಭೆಗೆ ಮಾಡಿರುವ ವಾಗ್ದಾನಗಳು ನೆರವೇರಬೇಕೆಂದು ಪ್ರಾರ್ಥಿಸುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದೇ ಸಮಯದಲ್ಲಿ ವಿಶ್ವಾಸಿಗಳಾದ ನಮ್ಮ ಅಸ್ತಿವಾರಗಳು ಕ್ರಮಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಿನ್ನ ಚಿತ್ತ ಇಲ್ಲದೆ ಇರುವುದು ಯಾವುದು ನನ್ನ ಜೀವನದಲ್ಲಿ ಬರಬಾರದು, ನಿನ್ನ ಚಿತ್ತ ಇರುವುದು ಯಾವುದು ನನ್ನ ಜೀವನದಲ್ಲಿ ತಪ್ಪಿಸ್ಕೊಂಡು ಹೋಗಬಾರದು. ಅಸ್ತಿವಾರ ಹಾಕೋದಾದ್ರೆ ಅದು ನಿನ್ನ ಮೂಲಕ ಅಸ್ತಿವಾರ ಹಾಕಬೇಕು ಎಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗೋದು ಆಮೇನ್ ಹೇಳ್ರಿ, ಶಬ್ದ ತೆಗೆದು ಹೇಳ್ರಿ. ಯೇಸುವಿನ ನಾಮದಲ್ಲಿ ಇವತ್ತು ಸಭೆಯ ಪ್ರಾರ್ಥನೆ ಅದಾಗಿರಲಿ.